ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುನಿತಾ ಆ್ಯಂಡ್ ಕೋ ಲೈಫ್. ಇವಾಗ ಪ್ರಣೀತಾ ಡಾನ್ಸ್ ಕ್ಲಾಸ್ಗೆ ರೆಡಿಯಾಗಿದ್ದೀವಿ. ಪ್ರಣೀತಾನು ರೆಡಿಯಾಗಿದ್ದಾಳೆ, ನಾನು ರೆಡಿಯಾಗಿದ್ದೀನಿ. ಊಟ ಮಾಡಬೇಕು. ಇವತ್ತು ಊಟಕ್ಕೆ ನಾನು ಏನು ಮಾಡಿದ್ದೀನಿ ಗೊತ್ತಾ ನೋಡಿ, ಸಿಂಪಲ್ ಮೇಲೆ ನಾನು ಊಟ ಮಾಡಬೇಕು. ಚಪಾತಿ, ಗೋರಿಕಾಯಿ ಪಲ್ಯ, ಮೊಸರು, ರೈಸ್ ಮತ್ತು ಬೇಳೆ ಸಾರು. ಇವಾಗ ಮಜ್ಜಿಗೆ ಮಾಡಿ, ತುಂಬ ಬಿಸಿಲು ಜಾಸ್ತಿ, ಸೊ ಮಜ್ಜಿಗೆ ಮಾಡಿದ್ದೀನಿ. ಇವಾಗ ಎಲ್ರಿಗೂ ಮಜ್ಜಿಗೆ ಕೊಟ್ಬಿಡೋಣ. ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಎಲ್ರಿಗೂ ಮಜ್ಜಿಗೆ ಕೊಡ್ತೀನಿ ಇವಾಗ. ಬಿಸಿಲು ಜಾಸ್ತಿ ಅಲ್ವಾ, ಸ್ವಲ್ಪ ಊಟ ಆದಮೇಲೆ ಮಜ್ಜಿಗೆ ಕುಡಿದ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಬನ್ನಿ ಎಲ್ಲರೂ ಕೂಡ. ಅಮ್ಮ ಕುಡಿತೀಯಪ್ಪ, ನೀನು ಕುಡಿತೀಯ? ಇವಾಗ ನಾನು ಊಟ ಮಾಡ್ತೀನಿ. ಊಟ ಮಾಡಿಬಿಟ್ಟು ಇವಾಗ ಮನೆ ಬಿಡಬೇಕು. ನಾನೇ ಹೋಗ್ತೀನಿ ಪ್ರಣೀತಾನ ಕರ್ಕೊಂಡು. ಇವತ್ತು ಪ್ರಣೀತಾ ಡಾನ್ಸ್ ಕ್ಲಾಸಲ್ಲಿ ಇವತ್ತು ಅವಳಿಗೆ ಆರ್ನಮೆಂಟ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆರ್ನಮೆಂಟ್ಸ್ ಅಂದರೆ ಹಾರ, ಗೆಜ್ಜೆ, ನೆಕ್ಲೆಸ್ಸು ಅದೆಲ್ಲ ಏನೋ ಬರುತ್ತಲ್ವ, ಸೊ ಅದನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಡಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬರೋಣ. ಓಕೆ, ಊಟ ಆದಮೇಲೆ ಒಂದು ಮಜ್ಜಿಗೆ ಕುಡಿದ್ಬಿಟ್ರೆ ದೇಹ ಎಲ್ಲ ತಂಪಾಗಿರುತ್ತೆ. ಸೆಕೆ ಜಾಸ್ತಿ ಅಲ್ವಾ, ಸೊ ಅದಕ್ಕೆ ಸೂಪರ್ ಕೋಲ್ಡ್ ಆಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಜೀರಿಗೆ ಪೌಡರು ಮತ್ತು ಪೇಪರ್ ಪೌಡ್ರನ್ನ ಹಾಕಿದ್ದೀನಿ. ಸೂಪರ್ ಆಗಿದೆ. ಮತ್ತು ಸ್ವಲ್ಪ ಕೋಲ್ಡ್ ವಾಟರ್ ಹಾಕಿದ್ದೀನಿ. ಫುಲ್ ಬಾಡಿ ಎಲ್ಲ ತಂಪಾಗೋಯ್ತು ಇವಾಗ. ಸೊ ಫುಲ್ ಕುಡಿದ್ಬಿಡ್ತೀನಿ. ಸೂಪರ್ ಫ್ರೆಂಡ್ಸ್, ಸಖತ್ತಾಗಿದೆ. ಬನ್ನಿ ಡಾನ್ಸ್ ಕ್ಲಾಸ್ ಹೋಗೋಣ. ಡಾನ್ಸ್ ಕ್ಲಾಸ್ ಹತ್ರ ಬಂದ್ವಿ ನಾವೀಗ, ರೀಚ್ ಆದ್ವಿ. ಕ್ಲಾಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಹೋಗಿ ಪ್ರಣೀತಾ. ಬಾಯ್. ಫ್ರೆಂಡ್ಸ್, ಇವತ್ತು ಬಟ್ಟೆ ಕಟ್ ಮಾಡಬೇಕಾದ್ರೆ ನಮ್ಮದು ಸೀಸರ್ ಕಟ್ ಆಗೋಗುತ್ತೆ. ನೋಡಿ, ಈ ಥರ ಆಗಿಬಿಟ್ಟಿದೆ. ಸೊ ಮನುಷ್ಯರಿಗೆ ನಾಳೆಗೆ ಎಷ್ಟು ಮುಖ್ಯನೋ ಎಲ್ಲರಿಗೂ ಕತ್ರಿ ಅಷ್ಟೇ ಮುಖ್ಯ. ಇದು ಇಲ್ಲದೆ ನನ್ನ ಕೆಲಸನೇ ಇಲ್ಲ. ನಾಳೆ ಏನು ಈ ಕಂಡೀಷನ್ ಒಂದು ಬ್ಲೌಸ್ ಸ್ಟಿಚ್ ಮಾಡಲೇಬೇಕು. ನಮ್ಮ ಹಸ್ಬೆಂಡ್ ಫ್ರೀ ಆಗಿದ್ದಾರೆ, ಅದಕ್ಕೆ ಇವಾಗ ಕರ್ಕೊಂಡೋಗಿ ಒಂದು ಸೀಸರ್ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ನೋಡಿ, ಈ ಥರ ಮುರಿದೋಗಿದೆ. ಇವಾಗ ತೊಗೊಂಡೋಗ್ತೀನಿ. ಏನಾದ್ರು ಮಾಡೋಕ್ಕೆ ಬರ್ಬೋದಾ ಅಂತ ಕೇಳೋಣ, ನೋಡೋಣ. ಬರಲ್ಲ ಅನಿಸುತ್ತೆ ಇದು, ಬಟ್ ಅದು ಟ್ರೈ ಕೇಳ್ತೀನಿ, ನೋಡೋಣ ಏನಾದ್ರು ಮಾಡೋಕ್ಕೆ ಬರುತ್ತಾ ಅಂತ. ಸೊ ನನ್ನ ಹಸ್ಬೆಂಡ್ ಜೊತೆ ಸ್ಕೂಟಿಲಿ ಹೋಗೋಣ ಅಂತ ಈ ಥರ ಇಟ್ಕೊಂಡ್ಬಿಡ್ತೀನಿ. ಒಂದು ಕಡೆ ಶಾರ್ಪ್ ಆಗಿರುತ್ತಲ್ವಾ, ಸೊ ಅದಕ್ಕೋಸ್ಕರ ಈ ಥರ ಇಟ್ಕೊಂಡ್ಬಿಟ್ರೆ ತೋರ್ಸೋಕ್ಕೆ ಸುಮ್ಮನೆ ಇರಲಿ ನೋಡೋಣ ಅಂತ. ಜೊತೆಲಿ ತೋರಿಸಿದ್ರೆ ಗೊತ್ತಾಗತ್ತೆ. ಅದಕ್ಕೆ ಹೋಗೋಣ ಅಂತ. ಇವರೆಲ್ಲ ಮನೇಲಿ ಇರ್ತಾರೆ. ಓಕೆ, ಹೋಗ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಇದೇನು ರಿಪೇರ್ ಆಗಲ್ಲ ಅಂತ ಬರ್ತಾ ಇದ್ರು. ಸರಿ ಬಿಡು, ನಾನು ತೋರಿಸ್ತು. ಸರಿ, ಒಂದು ಬೇಕಾಗತ್ತೆ ನನಗೆ ಒಂದು ಬ್ಲೌಸ್ಗೆ. ಆಮೇಲೆ ಹುಕ್ ಪ್ಯಾಕೆಟು ಅಲ್ಲೇ ಸಿಕ್ತು, ತಗೊಂಡೆ. ಸೀಸರ್ ಇದನ್ನು ತೊಗೊಂಡೆ ಫ್ರೆಂಡ್ಸ್.
ಈ ಥರ ಹೇಗಿದೆ, ಚೆನ್ನಾಗಿದೆ. ಬೇಕೇ ಬೇಕಾಗಿತ್ತು ನಮಗೆ. ಇದೆ ಅಣ್ಣ, ಯಾವುದಾದ್ರು ಇದು ಅದ್ರ ಜೊತೆ ಇತ್ತು, ನಮಗೆ ಯೂಸ್ ಆಗತ್ತಿತ್ತು. ಹಾಂ, ಟ್ರಿಮ್ಮರ್ ಥರ ಯೂಸ್ ಆಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಆಯಿತು, ಬಟ್ ಚೆನ್ನಾಗಿದೆ. 600 ಆಯಿತು ಇದಕ್ಕೆ. ಕಮ್ಮಿ ಮಾಡಿಲ್ಲ ಅವರು. ಇದನ್ನು ತೊಗೊಂಡೋಗಿದ್ದೆಲ್ಲ ಇದೇನು ಮಾಡೋಕ್ಕಾಗಲ್ಲ ಅಂತ ಅಂದರು. ಸೊ ಹಂಗಾಗಿ ವಾಪಸ್ ಬಂದು ಇದನ್ನು ಬಿಸಾಕೋದಷ್ಟೇ, ಏನು ಮಾಡೋಕ್ಕಾಗಲ್ಲ. ಮತ್ತು ಸೀಸನ್ ಬೇಕೇ ಬೇಕಲ್ವ, ಏನಾದ್ರು ಸಣ್ಣ ಪುಟ್ಟ ಸ್ಟಿಚ್ ಮಾಡ್ತಾ ಇರ್ತೀನಿ, ಮನೇಲಿದ್ದೀರಲ್ಲ ಏನಾದ್ರು ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ತೊಗೊಂಡು ಬಂದಿದ್ದಾಯಿತು. ಇದನ್ನು ತರೋಕ್ಕೆ ಅರ್ಧ ಗಂಟೆ, ಹೋಗೋಕ್ಕೆ ಅರ್ಧ ಗಂಟೆ ಬರೋದು ಆಗೋಯ್ತು ಇವಾಗ. ಸೊ ಚೆನ್ನಾಗಿದೆ, ಸೀಸನ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ಬಟ್ಟೆ ಎಲ್ಲ ಕಟ್ ಮಾಡಿ ನೋಡಿದೆ ನಾನು ಅಲ್ಲೇ, ತುಂಬ ಶಾರ್ಪಾಗಿ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಕಂಫರ್ಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ. ಸೊ ಪ್ರಣೀತಾಗೆ ನಿನ್ನೆ ಭರತನಾಟ್ಯದ ಆರ್ನಮೆಂಟ್ಸ್ ಎಲ್ಲ ಅವರು ಗುರು ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಿನ್ನೆ ಅವರು ಅಲ್ಲೇ ಪೂಜೆ ಮಾಡಿದ್ರು, ಪೂಜೆ ಮಾಡಿಬಿಟ್ಟೆ ಕೊಟ್ಟಿದ್ದು. ಸೊ ಏನು ಸೀನಿಯರ್ಸ್ ಎಲ್ಲ ಹೇಳಿದ್ರು ಏನಂತ ಮನೆ ತೊಗೊಂಡೋದ್ಮೇಲೆ ಸ್ವಲ್ಪ ಪೂಜೆ ಮಾಡಿ ಅಂತ ಹೇಳಿದರು. ಸೊ ಅವ್ರು ಹೇಳಿದ್ದಾದಮೇಲೆ ಬಿಡೋಕ್ಕಾಗೋದಿಲ್ಲ, ಮಾಡಲೇಬೇಕು. ಅದಕ್ಕೋಸ್ಕರ ಇನ್ನೂ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಅದಕ್ಕೆ ಈಗ ಬೆಳಿಗ್ಗೆ ಸೋಮವಾರ ಮನೆ ದೇವ್ರಿಗೂ ಪೂಜೆ ಎಲ್ಲ ಮಾಡಿಬಿಟ್ಟು ಆರ್ನಮೆಂಟ್ಸ್ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ನನ್ನ ಫ್ಯಾಮಿಲಿ, ನನ್ನ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಯಾರೂ ಭರತನಾಟ್ಯದಲ್ಲಿ ಯಾರೂ ಇಲ್ಲ, ಆ ಕಲೆಯಲ್ಲಿ ಯಾರೂ ಇಲ್ಲ. ಸೊ ಹಾಗಾಗಿ ಈಗ ಒಂದು ತುಂಬ ಪ್ರೌಡ್ ಅನ್ನಿಸ್ತಾ ಇದೆ ಮಗಳನ್ನ ಭರತನಾಟ್ಯಕ್ಕೆ ಸೇರಿಸಿದ್ದು.
ಸೊ ಇದೆಲ್ಲ ಆರ್ನಮೆಂಟ್ಸ್ ಕೊಟ್ಟಿದ್ದಾರೆ. ನೋಡಿದ್ರೇ ತುಂಬ ಖುಷಿ ಆಗ್ತಿದೆ. ಬಟ್ ಇದನ್ನೆಲ್ಲ ಯಾವಾಗ ಅವಳು ಹಾಕೊಳ್ತಾಳೆ ಅಂತ ನಾನಂತೂ ಎಕ್ಸೈಟ್ ಆಗಿದ್ದೀನಿ, ಕಾಯ್ತಾ ಇದ್ದೀನಿ. ಸ್ಮೈಲ್ ಮಾಡು. ಇರ್ಲಿ ಬಿಡಿ, ಏನಾಗಲ್ಲ. ಸೊ ಈಗ ಅವಳಿಗೆ ಫುಲ್ ವೇಟಿಂಗ್. ಅವಳು ಕೂಡ ಅಷ್ಟೇ, ಏನಂತಂದರೆ ಎಲ್ಲ ಹಾಕೋಬೇಕು. ಈಗ ಅವಳು ತುಂಬ ಎಕ್ಸೈಟ್ ಆಗಿದ್ದಾಳೆ, ಇದನ್ನೆಲ್ಲ ಯಾವಾಗ ನಾನು ವೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಆದಷ್ಟು ಬೇಗ ಅದನ್ನೆಲ್ಲ ಹಾಕೊಂಡು ಡಾನ್ಸ್ ಮಾಡೋ ಥರ ಆಗಲಿ ಸ್ಟೇಜ್ ಮೇಲೆ ಅಂತ ನಾನು ಶಾರದಾ ದೇವಿಯಲ್ಲಿ ಕೇಳ್ಕೊಳ್ತೀನಿ. ಶಾರದಾ ದೇವಿ ಫೋಟೋ ಇಟ್ಟಿದ್ದೀನಿ. ನಟರಾಜನ್ ಫೋಟೋ ಇಡಬೇಕು ನಮ್ಮ ನನ್ನ ಕ್ಲಾಸಲ್ಲಿ ಇದೆ ಅಂತ ಹೇಳ್ತಾ ಇದ್ಲು ಪ್ರಣೀತಾ. ಬಟ್ ನಟರಾಜನ್ ಫೋಟೋ ನಮ್ಮ ಮನೇಲಿ ಇಲ್ಲ ಅಲ್ವಾ. ಶಾರದೇನೂ ಕೂಡ ವಿದ್ಯೆ, ಇದನ್ನು ಒಂದು ವಿದ್ಯೆನೇ ಅಲ್ವಾ, ಕಲೆ. ಸೊ ಹಾಗಾಗಿ ನಾನು ಶಾರದೆ ಫೋಟೋನ ಇಟ್ಬಿಟ್ಟು ಪೂಜೆನೆ ಮಾಡಿದ್ದು. ಹೇಗೆ ಅನಿಸ್ತಾ ಇದೆ ಪ್ರಣೀತಾ? ಇಷ್ಟ ಆಗ್ತಿದ್ಯಾ? ಅವಳಿಗೆ ಡಾನ್ಸ್, ನಮ್ಮ ಮನೇಲಿ ಎಲ್ರಿಗೂ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಪ್ರಣೀತನ ಈಗ ಭರತನಾಟ್ಯಕ್ಕೆ ಸೇರಿಸಿದ್ದು, ಅದು ಸಿಕ್ಕಾಪಟ್ಟೆ ಇಷ್ಟ ನಮ್ಗೆ. ಸೊ ಎಲ್ಲ ಕೊಟ್ಟಿದ್ದಾರೆ, ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಪೂಜೆ ಎಲ್ಲ ಆಯ್ತು, ಖುಷಿ ಆಯ್ತು. ಇವಾಗ ಅವಳು ಅದನ್ನೆಲ್ಲ ಹಾಕೋಬೇಕು ಅಂತ ಅವಳಿಗೆ ಆಸೆ. ಬಟ್ ಈಗ ಇದನ್ನ ಹಾಕೊಂಡು ಏನ್ ಮಾಡೋದು, ಇವಾಗ ಹಾಕು ಅಂತೀನಿ ಅಂತ ಅವಳಿಗೆ ಇದು ಮಾಡ್ತಿದ್ದಾಳೆ. ನಾನು ಹಾಕೊಂತೀನಿ ಅಂತ. ಬಟ್ ಮನೇಲಿ ಏನು ಹಾಕ್ಸೋಕ್ಕಾಗುತ್ತೆ ಅಲ್ವಾ. ಸೊ ನೋಡೋಣ. ಈ ಥರ ಇತ್ತು ನಮ್ಮ ಪೂಜೆ ಆರ್ನಮೆಂಟ್ಸ್ದು. ಅಲ್ಲಿ ಹಾಯ್ ಮಾಡು. ಹಾಯ್ ಕಿಸ್ ಮಾಡು. ವೆರಿ ಗುಡ್. ಹೇಗನ್ನಿಸ್ತು ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತೆ ಸಿಗ್ತೀನಿ ನಾನು. ಈಗ ಪ್ರಣೀತಾ ಶ್ಲೋಕ ಹೇಳ್ತಾಳೆ. ಶ್ಲೋಕದ ಜೊತೆಗೆ ನಮ್ಮ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. आंगिकं भुवनं यस्य वाचिकं सर्ववाक्यम् आंगिकं भुवनं यस्य वाचिकं सर्ववाक्यम् आहायं चन्द्रकारादि नं वन्दे सात्विकं शिवम् आहायं चन्द्रकारादि नं वन्दे सात्विकं शिवम् ॐ सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा ॐ ಶಾಂತಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.